ಎಲ್ಲರಿಗೂ ನಮಸ್ಕಾರ. ನಾನು ಮೊಹಮ್ಮದ್ ರಫೀವುಲ್ಲಾ ರಜ್ವಿ, ಸಂಡೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕ ಮಾತಾಡ್ತಾ ಇದ್ದೇನೆ. ಆತ್ಮೀಯ ರೈತ ಬಾಂಧವರೇ, ಭಾರತೀಯ ಹವಾಮಾನ ಇಲಾಖೆ ಈ ಒಂದು ವರ್ಷವನ್ನು ಎಲಿನೋ ವರ್ಷ ಅಂತ ಘೋಷಣೆ ಮಾಡಿದೆ. ಎಲಿನೋ ವರ್ಷ ಅಂತ ಹೇಳಿದ್ರೆ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಬೀಳುವ ವರ್ಷ ಅಂತ ಹೇಳಿ. ನಮ್ಮ ಸಂಡೂರು ತಾಲೂಕಿಗೆ ಸರಾಸರಿ ವಾಡಿಕೆ ಮಳೆ ಏನಿದೆ ಅದು 881 ಮಿಲಿಮೀಟರ್. ಈವರೆಗೂ ನಮಗೆ 282 ಮಿಲಿಮೀಟರಷ್ಟು ಮಳೆ ಬರಬೇಕಾಗಿತ್ತು. ಆದರೆ ನಮಗೆ 100.7 ಮಿಲಿಮೀಟರ್ ಮಾತ್ರ ಈ ಮಳೆಯಾಗಿದೆ. ಶೇಕಡ 64ರಷ್ಟು ಕೊರತೆಯಾಗಿದೆ. ನಮಗೆ ಇದ್ದ ಬಿತ್ತನೆ ಗುರಿಯಲ್ಲಿ 24,788 ಬಿತ್ತನೆ ಗುರಿಯಲ್ಲಿ ಈಗಾಗಲೇ 16,670 ಹೆಕ್ಟೇರಷ್ಟು ಬಿತ್ತನೆಯಾಗಿದೆ. ರೈತ ಬಾಂಧವರೇ, ಈ ಒಂದು ಮಳೆ ಕೊರತೆಯ ಸಂದರ್ಭದಲ್ಲಿ ಸರ್ಕಾರವು ರೈತರಿಗೆ ಒಂದು ರಕ್ಷಣೆ ಕೊಡಬೇಕಂತ ನಿಟ್ಟಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿ ಮಾಡಿದೆ. ಇದರ ನೋಂದಣಿ ಈಗಾಗಲೇ ಪ್ರಾರಂಭವಾಗಿದೆ. ಈ ಒಂದು ಫಸಲ್ ಬಿಮಾ ಯೋಜನೆಯಲ್ಲಿ ತಾವು ತಮ್ಮ ಬೆಳೆಗಳನ್ನು ನೈಸರ್ಗಿಕ ವಿಕೋಪಗಳಿಂದ ಸಂರಕ್ಷಿಸಲು ಒಳಪಡಿಸಬಹುದು. ನಮ್ಮ ಸಂಡೂರು ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ನಾವು ಮೆಕ್ಕೆಜೋಳವನ್ನು ಬೆಳೀತಾ ಇದ್ದೀವಿ. ಇದಕ್ಕೆ ತಾವು ಈ ಬೆಳೆ ವಿಮೆ ಯೋಜನೆಯಲ್ಲಿ ಒಳಪಡಿಸಬೇಕಾದ್ರೆ ಮೆಕ್ಕೆಜೋಳ ಮಳೆ ಆಶ್ರಿತ ಪ್ರದೇಶಕ್ಕೆ 1 ಎಕರೆಗೆ 546 ರೂಪಾಯಿ, ಅದೇ ಮೆಕ್ಕೆಜೋಳ ನೀರಾವರಿಗೆ 617 ರೂಪಾಯಿ 1 ಎಕರೆಗೆ, ಜೋಳ ಇದ್ದರೆ 359 ರೂಪಾಯಿ 1 ಎಕರೆಗೆ ಮಳೆ ಆಶ್ರಿತಕ್ಕೆ, ಜೋಳ ನೀರಾವರಿಗೆ 426 ರೂಪಾಯಿ, ಅದೇ ಹತ್ತಿ ನೀರಾವರಿಗೆ 1,748 ರೂಪಾಯಿ 1 ಎಕರೆಗೆ. ಆಮೇಲೆ ಮೆಣಸಿನಕಾಯಿ ಏನಾದ್ರು ಬೆಳೀತಾ ಇದ್ರೆ ಅದಕ್ಕೆ 2,519 ರೂಪಾಯಿ, ಈರುಳ್ಳಿಗೆ 1,900 ರೂಪಾಯಿ 1 ಎಕರೆಗೆ ತಾವು ವಿಮೆ ಕಂತನ್ನು ಕಟ್ಟಬೇಕಾಗತ್ತೆ. ಇದು 31/7/2026 ಅಂದರೆ ಇದೇ ತಿಂಗಳ 31ನೇ ತಾರೀಕು ಕೊನೆ ದಿನಾಂಕವಾಗಿರುತ್ತದೆ. ಆಮೇಲೆ ಇನ್ನು ಉಳಿದ ಬೆಳೆಗಳಾದ ರಾಗಿ ಮಳೆ ಆಶ್ರಿತಕ್ಕೆ 404 ರೂಪಾಯಿ 1 ಎಕರೆಗೆ, ಮತ್ತು ಸಜ್ಜೆಗೆ 282 ರೂಪಾಯಿ 1 ಎಕರೆಗೆ, ಅದೇ ನೀರಾವರಿ ಸಜ್ಜೆ ಇದ್ದರೆ 350 ರೂಪಾಯಿ 1 ಎಕರೆಗೆ, ನವಣೆ ಬೆಳಿಬೇಕಾದ್ರೆ 261 ರೂಪಾಯಿ 1 ಎಕರೆಗೆ, ತೊಗರಿ ಮಳೆ ಆಶ್ರಿತಕ್ಕೆ 466 ರೂಪಾಯಿ 1 ಎಕರೆಗೆ, ಮತ್ತು ನೀರಾವರಿ ಇದ್ದರೆ 488 ರೂಪಾಯಿ. ಹಾಗೆ ಶೇಂಗಾ ಬೆಳೆಗೆ ಮಳೆ ಆಶ್ರಿತಕ್ಕೆ 529 ರೂಪಾಯಿ ಮತ್ತು ನೀರಾವರಿ ಶೇಂಗಕ್ಕೆ 485 ರೂಪಾಯಿ, ಮತ್ತು ಹುರುಳಿಗೆ 380 ರೂಪಾಯಿ 1 ಎಕರೆಗೆ ಬೆಳೆ ವಿಮೆ ಕಂತನ್ನು ಕಟ್ಟಕ್ಕೆ ಕೊನೆ ದಿನಾಂಕ 14/8/2026 ಅಂದರೆ ಮುಂದಿನ ತಿಂಗಳು 14ನೇ ತಾರೀಕು ಕೊನೆ ದಿನಾಂಕವಾಗಿದೆ. ರೈತ ಬಾಂಧವರೇ, ಈ ಒಂದು ಮಳೆ ಕೊರತೆಯ ಸಂದರ್ಭದಲ್ಲಿ ತಾವುಗಳು ತಮ್ಮ ಬೆಳೆಯನ್ನು ಉಳಿಸಿಕೊಂಡು ಅಂದರೆ ಒಂದು ಸಂರಕ್ಷಣೆ ಮಾಡ್ಕೊಳ್ಬೇಕಂತ ಹೇಳಿದರೆ ಈ ಯೋಜನೆ ಒಂದು ಪರಿಣಾಮಕಾರಿಯಾಗಿ ನಿಮಗೆ ಒಂದು ಕೈ ಹಿಡಿಯಬಹುದು. ಇದು ಈ ಬೆಳೆ ವಿಮೆ ನಿಮಗೆ 3 ಹಂತದಲ್ಲಿ ಪ್ರಯೋಜನ ಆಗುತ್ತೆ. ಒಂದು ಪ್ರಿವೆಂಟೆಡ್ ಸೋಯಿಂಗ್ ಅಂತ ಹೇಳ್ತೀವಿ. ಅದು ಯಾವುದೇ ಒಂದು ಭಾಗದಲ್ಲಿ ಶೇಕಡ 75ರಷ್ಟು ಬೆಳೆ ಬಿತ್ತನೆ ಆಗದಿದ್ದಲ್ಲಿ ಅಂಥ ಸಂದರ್ಭಗಳಲ್ಲಿ ಯಾರು ಬೆಳೆ ವಿಮೆ ಕಟ್ಟಿರ್ತಾರೆ ಅವರಿಗೆ 25ರಷ್ಟು ಬೆಳೆ ವಿಮೆಯ ಹಣವನ್ನು ಪಾವತಿಸಲಾಗುತ್ತೆ. ಮತ್ತೆ 2ನೇ ಸಂದರ್ಭ ಅಂತ ಹೇಳಿದ್ರೆ ಬೆಳೆ ಅವಧಿಯ ಸಂದರ್ಭದಲ್ಲಿ ಅಂದರೆ ಬೆಳವಣಿಗೆ ಹಂತದಲ್ಲಿದ್ದಾಗ ಮಿಡ್ ಸೀಸನ್ ಅಡ್ವರ್ಸಿಟೀಸ್ ಅಂತ ಹೇಳ್ತೀವಿ. ಅಂಥ ಟೈಮಲ್ಲಿ ನಿಮಗೆ ಬರ ಮತ್ತು ಆಲೆಕಲ್ ಮಳೆಗಳು ಮತ್ತೆ ತೀವ್ರ ಕೀಟದ ಬಾಧೆಗಳು ಆದಾಗ ಅಂಥ ಸಂದರ್ಭದಲ್ಲೂ ಸಹ ಇಂಡಿಮಿಟಿಗೆ ಅನುಗುಣವಾಗಿ ನಿಮಗೆ ಬೆಳೆ ವಿಮೆ ಹಣವನ್ನು ಪಾವತಿಸಲಾಗುತ್ತೆ. ಕೊನೆಯದಾಗಿ ಅಂತ ಹೇಳಿದ್ರೆ ಈ ಇಳುವರಿ ಬೇಸಿಸ್ ಮೇಲೇನೂ ಸಹ ಲಾಸ್ಟಿಗೆ ಬೆಳೆ ವಿಮೆ ಹಣವನ್ನು ಪಾವತಿಸಲಾಗುತ್ತೆ. ಅದು ಹೆಂಗಂತ ಹೇಳಿದ್ರೆ ಕಳೆದ 7 ವರ್ಷದ ಸರಾಸರಿ ಇಳುವರಿಗೆ ಈ ವರ್ಷದ ಸರಾಸರಿ ಇಳುವರಿ ಕಂಪೇರ್ ಮಾಡಿಬಿಟ್ಟು ಅದರೊಳಗೆ ಆಗುವ ವ್ಯತ್ಯಾಸಗಳಿಗೆ ಅನುಗುಣವಾಗಿ ನಿಮಗೆ ಬೆಳೆ ವಿಮೆದ ಹಣವನ್ನು ಪಾವತಿಸಲಾಗುತ್ತದೆ. ರೈತ ಬಾಂಧವರೇ, ಈ ಒಂದು ಒಳ್ಳೆ ಅವಕಾಶ ಅಂತ ಹೇಳಿ ಪರಿಗಣಿಸಬೇಕು. ಯಾಕಂತ ಹೇಳಿದ್ರೆ ಇಂಥ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ತಾವು ಯಾವ ಥರ ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಕಷ್ಟು ನಾವು ಪ್ರತಿ ವರ್ಷನೂ ಈ ಒಂದು ಯೋಜನೆಯ ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ಆದರೆ ರೈತ ಬಾಂಧವರು ಇದರಲ್ಲಿ ಆಸಕ್ತಿ ತೋರ್ತಾ ಇಲ್ಲ. ಬಟ್ ಈ ಒಂದು ವರ್ಷ ಏನಿದೆ ಅಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗಿದ್ದರಿಂದ ಎಲ್ಲ ರೈತ ಬಾಂಧವರು ಇತ್ತ ಕಡೆ ಗಮನಟ್ಟಿ ಕೇಳ್ಕೊಂಡ್ಬಿಟ್ಟು ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ತಾವು ಬೆಳೆ ವಿಮೆ ಮಾಡಿಸಿದಾಗ
ಲಾಸ್ಟ್ ಕೊನೆ ದಿನಾಂಕದಲ್ಲಿ ಹೋದಾಗ ಏನಾಗುತ್ತೆ, ಸರ್ವರ್ ಬಿಸಿ ಅದು ಇದು ಎಲ್ಲ ಬರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿನೇ ನೀವು ಬೆಳೆ ವಿಮೆಗೆ ನೀವು ಒತ್ತು ಕೊಡುವುದರಿಂದ ಮುಂದಿನ ದಿನಗಳಲ್ಲಿ ತಮಗೆ ಇದು ಕೈ ಹಿಡಿಯಬಹುದು. ಹಾಗಾಗಿ ದಯವಿಟ್ಟು ನಾನು ಸಹಾಯಕ ಕೃಷಿ ನಿರ್ದೇಶನಗಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ, ಎಲ್ಲ ರೈತ ಬಾಂಧವರು ಈ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ತೆ.